ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ಇವತ್ತು ನಾನು ತುಂಬ ದಿವಸದಿಂದ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಪ್ರೇಯರ್ಗೆ ಇನ್ವಿಟೇಷನ್ ಕೊಟ್ಟಿದ್ದರು, ಬೇರೆ ಬೇರೆ ಪ್ರೇಯರ್ಸ್ಗೆ ಹೋಗ್ತಾಯಿದ್ದೆ. ಆದ್ದರಿಂದ ನಾನು ನಿಮಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಈಗ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾರೋ ವಿಷಯ ಏನಪ್ಪ ಅಂದರೆ, ಅಕ್ಕ ನಮಗೆ ಆಶೀರ್ವಾದ ಬರುತ್ತಾ, ಯಾವ ಥರ ಬರುತ್ತೆ, ಆಶೀರ್ವಾದಗಳು ಯಾವ ಥರ ಬರುತ್ತೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಅಂದರೆ ಆಶೀರ್ವಾದ ಯಾವ ಥರ ಬರುತ್ತೆ ನೀವು ಹೇಳಿ ನನಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ನೀವು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನೋಡಿ, ಆಶೀರ್ವಾದ ಅನ್ನೋದು ಯಾವ ಥರ ಬರುತ್ತಪ್ಪ ಅಂದರೆ, ಅಕ್ಕ ನಾನು ಚೈನ್ ಮಾಡಿಸ್ಕೊಂಡಿದ್ದೀನಿ, ಚೈನಲ್ಲಿ ಡಾಲರ್ ಇದೆ, ಡಾಲರಲ್ಲಿ ಏಸಪ್ಪ ಫೋಟೋ ಇದೆ, ಅದಕ್ಕೆ ನಮಗೆ ಆಶೀರ್ವಾದ ಬರಬೇಕಂತ ಹೇಳ್ತೀರಾ. ಅಥವಾ ಅಕ್ಕ ನನ್ನ ಬ್ರೇಸ್ಲೆಟಲ್ಲಿ ದೇವ್ರದ್ದು ವಾಚ್ ಇದೆ, ಅದರಿಂದ ದೇವ್ರದ್ದು ಫೋಟೋ ಇದೆ, ಅದರಿಂದ ನನಗೆ ಆಶೀರ್ವಾದ ಬರುತ್ತೆ, ನನ್ನ ಕಾಪಾಡ್ತಾರೆ ಅಂತ ಹೇಳ್ತೀರಾ. ಇಲ್ಲ ಅಂದರೆ ಅಕ್ಕ ನನ್ನ ಹತ್ರ ಉಂಗುರ ಇದೆ, ಉಂಗುರದಲ್ಲಿ ತುಂಬ ಚೆನ್ನಾಗಿರೋ ಇದು ಇದೆ, ಅದರಿಂದ ಆ ಉಂಗುರದಲ್ಲಿ ಬಂದುಬಿಟ್ಟು ಡೈಮಂಡಿಂದ ಮಾಡಿಸಿರೋ ಏಸಪ್ಪ ಫೋಟೋ ಇದೆ, ಅದಕ್ಕೆ ನಮಗೆ ಆಶೀರ್ವಾದ ಬರಬೇಕಂತ ಹೇಳ್ತೀರಾ. ಅಥವಾ ಚರ್ಚಲ್ಲಿ ನಾವು ಭಾಳ ಕ್ಯಾಂಡಲ್ಸ್ನ ನಾವು ಹೊತ್ತಿಸಿದ್ದೀವಿ, ಸೊ ಅದರಿಂದ ನಮಗೆ ಆಶೀರ್ವಾದ ಬರುತ್ತಕ್ಕ ಅಂತ ಹೇಳ್ತೀರಾ. ಅಥವಾ ನೀವು ಜಡ್ಜ್ ಮಾಡ್ಕೊಂಡ್ರೆ ಇನ್ನೊಂದು, ನಾವು ಚರ್ಚೆಲ್ಲ ಹೋಗೋ ಕಡೆ ಎಲ್ಲ ಎಲ್ಲೆಲ್ಲಿ ಚರ್ಚ್ ಇದೆಯೋ ಅಲ್ಲಿ ದೇವರೇ ನನ್ನ ಕಾಪಾಡಪ್ಪ ಅಂತ ಹಿಂಗೆ ಮಾಡಿಬಿಟ್ಟು ಹೋಗ್ತಾ ಇದೀವಿ, ಅದರಿಂದ ನಮಗೆ ಆಶೀರ್ವಾದ ಬರುತ್ತಕ್ಕ ಅಂತ ಹೇಳ್ತೀರಾ. ಅದ್ಯಾವುದ್ರಿಂದನೂ ಬರಲ್ಲ ಕಣ್ರಿ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೀವೇನೇ ಮಾಡಿದ್ರೂ ಆಶೀರ್ವಾದ ಅಂತೂ ನಿಮ್ಮ ಹತ್ರ ಬರಲ್ಲ. ಯಾಕಂದರೆ ನೀವು ಮಂಡಿಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಸನ್ನಿಧಿಯಲ್ಲಿ ಆಶೀರ್ವಾದ ಯಾವ ಥರ ಬರುತ್ತೆ ಅಂದರೆ, ನಾವು ದೇವ್ರ ಸನ್ನಿಧಿಯಲ್ಲಿ ಮೊಣಕಾಲು ಇರಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಗಂಟ ಪ್ರಾರ್ಥನೆ ಮಾಡಬೇಕು. 5 ಗಂಟೆಗೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಬೇಕು, ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು, ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡಬೇಕು, ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ವಾಕ್ಯಗಳನ್ನ ಓದಬೇಕು. ಏನಂದರೆ ನಾವು ಹೆಂಗಕ್ಕ ಇಷ್ಟಕ್ಕಿಂತ ಪ್ರಾರ್ಥನೆ ಮಾಡೋದು ಅಂತಂದರೆ, ನಾವು ಒಂದು ಕಿಂತ ಮೈಂಡ್ ಸೆಟ್ ಮಾಡಿಕೊಂಡ್ರೆ ನಾವು ಪ್ರೇಯರ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಳ್ಬೇಕಷ್ಟೆ. ಯಾಕಂದರೆ ನಮಗೆ ವೇಸ್ಟ್ ಆಗೋಗಿರೋ ಸಮಯಗಳು ಎಷ್ಟೋ ಇದ್ದಾವೆ, ಅದ್ರ ಬಗ್ಗೆ ಚಿಂತೆ ಬೇಡ. ನಾವು ಯಾವತ್ತು ದೇವ್ರ ಬಗ್ಗೆ ಆಲೋಚನೆ ಮಾಡ್ತೀವೋ, ಯಾವತ್ತು ದೇವ್ರ ಸನ್ನಿಧಿಯಲ್ಲಿ ಮೊಣಕಾಲು ಹೋಗ್ತೀವೋ, ಸುಮ್ಮನೆ ಎಲ್ಲ ಆಶೀರ್ವಾದ ಬರಲ್ಲ ಕಣ್ರಿ. ಯಾಕಂದರೆ ಮೊಣಕಾಲು ಉರಬೇಕು, ಫಾಸ್ಟಿಂಗ್ ಉಪವಾಸ ಪ್ರಾರ್ಥನೆ ಮಾಡಬೇಕು, ನಮಗೆ ಟೈಮ್ ಸಿಕ್ಕಾಗೆಲ್ಲ ದೇವ್ರ ಸನ್ನಿಧಿಯಲ್ಲಿ ಮೊಣಕಾಲು ಉರಬೇಕು, ದೇವ್ರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳಬೇಕು, ಹಾಡುಗಳನ್ನು ಆಡಬೇಕು, ದೇವ್ರನ್ನ ನಾವು ಕೇಳ್ತಾನೆ ಇರಬೇಕು. ಯಾರನ್ನೇ ಆಗಲಿ ಕೇಳ್ದಿರಾ ಒಂದು ಆಶೀರ್ವಾದನೂ ನಾವು ಪಡೆಯೋಕ್ಕಾಗೋದಿಲ್ಲ. ತಾಯಿನಾದ್ರೂ ಹೊಟ್ಟೆ ಹಸಿತಾ ಇದೆ ತಾಯಿ ಅಂದರೆ ಮಾತ್ರನೇ ಊಟ ಕೊಡೋದು. ಆದ್ದರಿಂದನೇ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು ದೇವ್ರ ಸನ್ನಿಧಿಯಲ್ಲಿ. ನಮಗೆ ಈ ಥರ ಆಶೀರ್ವಾದಗಳು ನಮಗೆ ಬೇಕು, ಈ ಥರ ನಮಗೆ ಬೇಕು ಅಂತ ನಾವು ಉಪವಾಸ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಕೆಲವೊಂದು ಸೈತಾನ್ಗಳಂತೂ ಹೋಗೋದೇ ಇಲ್ಲ. ಆವಾಗ ನಾವು ಮಂಡಿಕಲ್ ಹಾಕಿ ಕಣ್ಣೀರಿಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು.